ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣದ ಬಗ್ಗೆ ಸಾಕಷ್ಟು ಅಮೌಂಟ್ ಬರ್ತಾ ಇಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತಿದ್ರು. ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾಗೆ ರಿಯಾಕ್ಷನ್ ಕೂಡ ಕೊಟ್ಟು ಆನ್ಸರ್ ಕೂಡ ಮಾಡಿದ್ದಾರೆ. ನಿಮ್ಮ ಎಲ್ಲ ಗೊಂದಲಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಏನು ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ಸಾಕಷ್ಟು ಜನರಿಗೆ ಅಮೌಂಟ್ ಕೂಡ ಬಂದಿಲ್ಲ. ಲೈಕ್ ಏನಾಗಿದೆ ಅಂದರೆ 3 ತಿಂಗಳಿಂದ ಕೂಡ ಕರೆಕ್ಟಾಗಿ ಅಮೌಂಟ್ ಕೂಡ ಬರ್ತಾ ಇಲ್ಲ, ಸಮಸ್ಯೆ ಕೂಡ ಆಗಿದೆ. ಮೀಡಿಯಾದವರು ಒಂದು ಕ್ವಶನ್ನ ಕೇಳ್ತಾರೆ, ಆಯ್ತಾ, ಈ ರೀತಿ 3 ತಿಂಗಳಿಂದ ಅಮೌಂಟ್ ಬರ್ತಾಯಿಲ್ಲ, ಅಮೌಂಟ್ ಯಾವಾಗ ಬರುತ್ತೆ, ಏನಾಗಿದೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ಈಗ ನೋಡೋದಾದ್ರೆ 3 ತಿಂಗಳದ್ದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಅದನ್ನ ಅವ್ರು ಹೇಳಿದ್ದಾರೆ ಅಂದರೆ, ನೋಡೋದಾದ್ರೆ ಆಗಸ್ಟ್ವರೆಗೂ ನಾನು ಕ್ಲಿಯರ್ ಮಾಡಿದ್ದೀವಿ, ನಾನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದು ಪೆಂಡಿಂಗ್ ಇದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆಗಸ್ಟ್ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ, ಕ್ಲಿಯರ್ ಬಿಡುಗಡೆ ಕೂಡ ಮಾಡಿದ್ದೀವಿ. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಕೂಡ ಬಿಡುಗಡೆ ಇದೆ, ಅದನ್ನು ನಾವು ಬಿಡುಗಡೆ ಕೂಡ ಮಾಡ್ತೀವಿ. ಬರೀ 2 ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಹೇಳಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ 3 ತಿಂಗಳು, 4 ತಿಂಗಳು, 6 ತಿಂಗಳವರೆಗೂ ಅಮೌಂಟ್ ಕೂಡ ಬಂದಿಲ್ಲ. ಮಾಧ್ಯಮದವರು 3 ತಿಂಗಳು ಹಣ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅವರು ಘೋಷಣೆ ಮಾಡಿರೋ ಪ್ರಕಾರ ಆಗಸ್ಟ್ ಕ್ಲಿಯರ್ ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ದು ಈ ತಿಂಗಳು ಇನ್ಕ್ಲೂಡ್ ಮಾಡಿದ್ರೆ ನವೆಂಬರ್ ತಿಂಗಳು ಕೂಡ ಹಣ ಬರಬೇಕು ಆಗುತ್ತೆ. ಇನ್ನ ಸೆಪ್ಟೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಬಿಡುಗಡೆ ಮಾಡಿದೀವಿ, ನೀವು ಶೀಘ್ರದಲ್ಲೇ ನಿಮಗೆ ಜಮೆ ಆಗ್ಬೋದು, 23ನೇ ಕಂತಿನ ಹಣ ಕೊಡ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸಚಿವೆ ಹೇಳಿರೋ ಪ್ರಕಾರ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದೀವಿ. ನಾವು ಉಳಿದಿದ ಅಂದ್ರೆ ಇನ್ನು ಯಾವ್ದು ಪೆಂಡಿಂಗ್ ಇದೆ ಅದನ್ನ ನಂತರ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ದೊಡ್ಡ ಸುದ್ದಿ ಆಗ್ತಾ ಇದೆ, ಆಯ್ತಾ, ಎಲ್ಲ ಕಡೆ. ನಿಮಗೆ ಆಲ್ರೆಡಿ ಗೊತ್ತಾಯಿದೆ ಅನ್ಕೋತೀನಿ. ಗ್ಯಾರಂಟಿ ಯೋಜನೆ ಇರೋ ಕಾರಣ ಒಂದು ತಿಂಗಳಿಗೆ 2,500 ಕೋಟಿಯಿಂದ 3,000 ಕೋಟಿ ಹಣ ಬೇಕಾಗುತ್ತಂತೆ. ಹಣನ ಹೊಂದಿಸ್ಕೊಳ್ಳೋದು, ಹಣನ ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಸರ್ಕಾರದವರು. ಅವರ ಫಂಡ್ ರಿಲೀಸ್ ಆದ ನಂತರ ನಿಮ್ಮ ಖಾತೆಗೆ ಜಮೆ ಮಾಡಿದ್ದು. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಣದ ಬಗ್ಗೆ. ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.